ಮೌರ್ಯನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳೇ ಇಲ್ವಲ್ಲ ಶ್ವೇತಾ? ನೀನು ಅವನು ಮದುವೆ ಆದರೆ ನಾನು ತುಂಬ ಖುಷಿ ಪಡ್ತೀನಿ ಶ್ವೇತಾ. ನಿನಗೇನು, ನೀನೇನೋ ಖುಷಿ ಪಡ್ತೀಯ ತಾಯಿ, ಆದರೆ ನನ್ನ ಕತೆ ಕರಿ ಮಡಕೆ ಪಕ್ಕ ಬೆಳ್ಳಿ ಚೊಂಬಿಟ್ಟಂಗೆ ಇರುತ್ತೆ. ಹಾಗಂತ ನಾನು ನಿನ್ನ ಒತ್ತಾಯ ಮಾಡಲ್ಲ. ಎಂಡ್ ಆಫ್ ದಿ ಡೇ ಇಟ್ಸ್ ಯೋರ್ ಲೈಫ್, ಇಟ್ಸ್ ಯೋರ್ ಡಿಸಿಷನ್. ನಿನಗೆ ಯಾವ್ದು ಸರಿ ಅನಿಸುತ್ತೋ ಆ ನಿರ್ಧಾರ ತಗೋ. ಮೌರ್ಯನ್ ಮದುವೆ ಆಗಲೇಬೇಕು ಅಂತ ನಾನಂತೂ ನಿನ್ನ ಫೋರ್ಸ್ ಮಾಡಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಕ್ಷತ್ರ ಗೊಟ್ಟಕ್ಕಂತಾಳೆ. ಆಮೇಲೆ ಭೂಪತಿ ಅಫಿಷಿಯಲಿ ಸಿಂಗಲ್. ಈ ಮೌರ್ಯನ್ ಕೈಗೆ ಸಿಕ್ಕಿ ಒದ್ದಾಡೋ ಬದಲು ಭೂಪತಿನೇ ನನಗೆ ಬೆಸ್ಟ್. ಅವನಿಗೆ ಟ್ರೈ ಮಾಡ್ತೀನಿ. ಯಾಕೇನು ಮಾತಾಡ್ತಿಲ್ಲ ಶ್ವೇತಾ? ಆರ್ ಯು ಫೀಲಿಂಗ್ ಅನ್ಕಂಫರ್ಟಬಲ್? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಈ ವಿಷಯದ ಬಗ್ಗೆ ನನಗೇನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಯೋಚನೆ ಮಾಡಿದಾಗೆಲ್ಲ ತುಂಬ ಕಷ್ಟ ಆಗ್ತದೆ, ಒದ್ದಾಡ್ತಿದ್ದೀನಿ. ನಂಗೆ ಅರ್ಥ ಆಗತ್ತೆ ಶ್ವೇತಾ, ಬಟ್ ಸ್ಟಿಲ್ ಇದನ್ನು ಇನ್ನೂ ಮುಂದುವರಿಸದೆ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಎಸ್ ಆರ್ ನೋ ಅಷ್ಟೇ. ನಿನ್ನ ಉತ್ತರ ಏನೇ ಇದ್ದರೂ ನಿನ್ನ ಸಂಬಂಧ, ನನಗೆ ನಿನ್ನ ಮೇಲಿರೋ ವಿಶ್ವಾಸ ಯಾವುದು ಕಮ್ಮಿ ಆಗಲ್ಲ ಶ್ವೇತಾ. ಯು ಆರ್ ಆಲ್ವೇಸ್ ಡಿಯರ್ ಟು ಮೈ ಹಾರ್ಟ್. ನೀನು ಯಾವತ್ತೂ ನಾನು ಬಿಟ್ಕೊಡಲ್ಲ. ಎಲ್ಲೋ ಒಂದು ಕಡೆ ನಿನ್ನ ಲೈಫ್ ಸೆಟ್ಲ್ ಆಗೋ ಥರ ನಾನು ಮಾಡ್ತೀನಿ. ಆ ದರಿದ್ರ ನಕ್ಷತ್ರ ಸತ್ರೆ ಎಲ್ಲೆಲ್ಲೋ ಯಾಕೆ, ನಿನ್ನ ಮನೆಯಲ್ಲೇ ಲೈಫ್ ಸೆಟ್ಲ್ ಮಾಡ್ಕೊಳ್ತೀನಿ. ನಿನಗೆ ಚಿಂತೆ ಬೇಡ ಬಿಡು. ಹಾಳಾದವನು ಮೌರ್ಯ ಎಲ್ಲೋದ್ನೋ. ಏನಾಯ್ತು ನಕ್ಷತ್ರ? ಏನೂ ಇಲ್ವಲ್ಲ. ಯಾಕೊಂಥರ ಆಡ್ತಿದ್ಯಾ? ನಾನಾ? ಇಲ್ಲ ಭೂಪತಿ, ಬಾ, ಅಲ್ಲೆಲ್ಲ ನಿಂಗೋಸ್ಕರ ಕಾಯ್ತಿರ್ತಾರೆ. ನಿಂತ್ಕೋ. ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ನಕ್ಷತ್ರ? ನಾನೇನು ಮುಚ್ಚಿಡ್ತಿಲ್ಲ ಭೂಪತಿ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತು ಅವಾಗಲೇ ಮೌರ್ಯನ್ ಫೋಟೋ ನೋಡಿ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ? ಅದು ಅವ್ರನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಕ್ಷತ್ರ, ನೀನು ಹೇಳ್ತಿರೋ ಒಂದೊಂದು ಮಾತಲ್ಲೂ ಸುಳ್ಳು ಅಂತ ಆಬ್ವಿಯಸ್ ಆಗಿ ಗೊತ್ತಾಗ್ತಿದೆ. ನೀನು ಹೇಳ್ತಿರೋದಕ್ಕೂ ನಿನ್ನ ಮುಖದ ಎಕ್ಸ್ಪ್ರೆಷನ್ಗೂ ಅರ್ಥನೇ ಇಲ್ಲ. ವಿಷಯ ಏನು ಅಂತ ಹೇಳು ನಕ್ಷತ್ರ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಭೂಪತಿ, ಮತ್ತೆ ಮತ್ತೆ ಯಾಕೆ ಒತ್ತಾಯ ಮಾಡ್ತಿದ್ಯಾ? ಏನೂ ಇಲ್ಲ ಬಿಡು. ನಿಜವಾಗ್ಲೂ ಏನೂ ಇಲ್ವಾ? ಇಲ್ಲ. ನೀನು ಮೌರ್ಯನ್ ಫೋಟೋ ನೋಡಿದ್ರೆ ಒಂಥರ ಆಡ್ತಿರೋದು ಸುಳ್ಳ ಹಾಗಾದ್ರೆ? ಹೌದು ಹೌದು. ಹಾಗಂತ ನನ್ನ ಮೇಲೆ ಆಣೆ ಮಾಡಿಡು. ಏನ್ ನಡೀತಿದೆ ಇಲ್ಲಿ? ಅವಳ ಹತ್ರ ಯಾಕೆ ಹಣ ಹಾಕಿಸ್ಕೊಂತಿದ್ಯಾ ಭೂಪತಿ? ನೀನು ಹೇಳು, ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ಅಂತ. ಭೂಪತಿ, ವಿಷಯ ಗೊತ್ತಾಗ್ಬೇಕು ಅಷ್ಟೇ ನಕ್ಷತ್ರ. ಅದಕ್ಕೆ ಈ ತರ ಎಲ್ಲದಕ್ಕೂ ಆಣೆ ಮಾಡಿಸ್ಕೊಂಡ್ರೆ ಆಗುತ್ತಾ? ಏನು ಅಂದ್ಕೊಂಡಿದ್ಯಾ ನೀನು? ಹೌದು, ನಾನು ಹಾಗೆ ಮಾಡೋದು. ನೇರವಾಗಿ ಕೇಳಿದಾಗ ನೀನು ಹೇಳ್ದೆ ಹೋದಾಗ ಇನ್ನೇನು ದಾರಿ ಇದೆ ನನಗೆ? ಭೂಪತಿ ಪ್ಲೀಸ್. ನನಗೆ ಉತ್ತರ ಕೊಡು ನಕ್ಷತ್ರ.
ನೀನ್ ಗಾಬರಿ ಆಗೋಕ್ಕೂ ಮೌರ್ಯನ್ ಫೋಟೋಗೂ ಏನ್ ಸಂಬಂಧ? ಅವನ್ ಫೋಟೋ ನೋಡಿ ನೀನ್ ಯಾಕೆ ಶಾಕ್ ಆದೆ? ನೋಡು, ನನ್ನ ಮೇಲೆ ಆಣೆ ಇಟ್ಟಿದ್ಯಾ? ನಿಜ ಹೇಳು. ಹೇಳ್ದೆ ಹೋದ್ರೆ ನನಗೆ ತೊಂದರೆ ಆಗತ್ತೆ. ಯಾಕೆ ನನ್ನ ಈ ತರ ಕಟ್ ಹಾಕ್ತಿದ್ಯಾ? ಇದನ್ನ ತಿಳ್ಕೊಂಡು ಯಾರಿಗೂ ಏನೂ ಆಗ್ಬೇಕಾಗಿಲ್ಲ. ಬಿಟ್ಬಿಡು. ಹಾಗಿದ್ರೆ ಏನೋ ಇದೆ. ನಿಜ. ಈಗ ನನಗೆ ಈ ವಿಷಯ ಗೊತ್ತಾಗ್ಲೇಬೇಕು ನಕ್ಷತ್ರ. ಅದೇನು ಅಂತ ನೀನು ಹೇಳಲೇಬೇಕು. ಹೇಳು ನಕ್ಷತ್ರ, ನಿನ್ನೆ ಕೇಳ್ತಿರೋದು. ಸತ್ತೋಗ್ತೀನಿ, ಆಣೆ ಹಾಕಿದ್ದೀನಿ. ನಿಜ ಹೇಳು. ಹೇಳ್ತೀನಿ. ಈ ಸತ್ಯ ಗೊತ್ತಾಗಿ ಇದರಿಂದ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಇಡೀ ಮನೆಗೆ ದೊಡ್ಡ ಪರಿಣಾಮ ಎದುರಾಗ್ಬೋದು. ಅದನ್ನ ತಡಿಬೇಕು ಅಂತ ನಾನು ಮಾಡಿದ ಪ್ರಯತ್ನ ನಿನ್ನ ಸೋತೋಯ್ತು ಭೂಪತಿ. ಹೌದು, ಈ ಮೌರ್ಯ ಇವಾಗ ಏನ್ ಮಾಡ್ಬೋದು? ಅದ್ಯಾವಾಗ ನಕ್ಷತ್ರ ಸಾವಿನ ಸುದ್ದಿ ಕೇಳ್ತೀನೋ, ಯಾವಾಗ ಭೂಪತಿ ಲೈಫ್ಗೆ ರೀ ಎಂಟರ್ ಆಗ್ತೀನೋ. ಎಲ್ಲಿದೆಯೋ ಮೌರ್ಯ? ಅದೇನ್ ಮಾಡ್ತಿದ್ಯೋ? ಭೂಪತಿ, ಫೋಟೋದಲ್ಲಿರೋ ಮೌರ್ಯ ನನ್ನನ್ನ ಮ್ಯಾನೇಜರ್ ಏನಾಯ್ತು? ಮ್ಯಾನೇಜರ್ ಸಾರಿ ಸರ್, ಅದೇನಾಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಭೂಪತಿ, ನನಗೆ ಯಾಕೋ ಇದು ನ್ಯಾಚುರಲ್ ಅನ್ನಿಸ್ತಾ ಇಲ್ಲ. ಬನ್ನಿ ನಾವು ಹೋಗಿ ಚೆಕ್ ಮಾಡೋಣ. ಸರ್, ಚೆಕ್ ಮಾಡ್ತಾ ಇಲ್ಲ, ಸರಿಯಾಗೇ ಇದೆ. ಮತ್ತೆ ಯಾಕೆ ಪವರ್ ಬರ್ತಾ ಇಲ್ಲ? ಸರ್, ಯಾರೋ ಬೇಕು ಬಂದಿದ್ದಾನೆ. ನಕ್ಷತ್ರ ಇಡೀ ಪಾರ್ಟಿ ವೆನ್ಯೂ ಕವರ್ ಅಪ್ ಆಗಿ ಅವ್ನು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗೋ ಚಾನ್ಸ್ ಇರಬಾರ್ದು. ಕಮಾನ್, ಕ್ವಿಕ್. ಎಲ್ಲಿ ಹೋಗ್ತಿದ್ಯಾ ಶ್ವೇತಾ? ಸುತ್ತಲೂ ಕತ್ಲೆ ಇದೆಯಲ್ಲ. ಅದು ಅತ್ತೆ, ಇಷ್ಟೊತ್ತಾದ್ರೂ ಪವರ್ ಬಂದಿಲ್ಲ. ಏನ್ ಅರೇಂಜ್ ಮಾಡಿದ್ದಾರೆ ಇವರು? ವಾಟ್ ಕೈಂಡ್ ಆಫ್ ಇವೆಂಟ್ ಮ್ಯಾನೇಜರ್ಸ್ ಆರ್ ದೀಸ್? ಈ ಈವೆಂಟ್ ಮ್ಯಾನೇಜರ್ ನಿಮ್ ಮಗ ಅತ್ತೆ. ನಿಮ್ ಟೆಂಪರರಿ ಸೊಸೆನ ಪರ್ಮನೆಂಟ್ ಆಗಿ ಸಾಯಿಸೋದಕ್ಕೆ ಬಂದಿದ್ದಾನೆ. ಭೂಪತಿ, ಎಲ್ಲಿ ಹೋಗ್ತಿದ್ಯಾ? ಅವ್ನು ಮತ್ತೆ ಬಂದೇನಮ್ಮ, ನಕ್ಷತ್ರ ಹೇಳ್ಕೊಂಡು ಹೋಗಿದ್ದಾನೆ. ಉಫ್, ಅಫಿಷಿಯಲ್ ನ್ಯೂಸ್ ಸಿಕ್ತಲ್ಲ, ಇನ್ ಸಮಾಧಾನ. ಏನಾಗಿದೆ ನಿಮ್ಗೆ? ಸ್ವಂತ ಅತ್ತಿಗೆನೆ ಸಾಯಿಸೋ ಮಟ್ಟಿಗೆ ದ್ವೇಷನ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಮೌರ್ಯ? ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಪರವಾಗಿಲ್ವೇ, ನಾನು ಯಾರು ಅಂತ ಗೊತ್ತಾಯ್ತು ಅನ್ನೋ. ಅಲ್ಲ,
ನಾನು ಇವರಂತೂ ಗೊತ್ತಾದ್ಮೇಲೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರ್ಬೇಕಲ್ವಾ? ನೋಡಿ, ಮದುವೆ ಟೈಮಲ್ಲಿ ಏನೇನಾಯ್ತೋ ಅದೆಲ್ಲ ದೊಡ್ಡ ಮಿಸ್ಟೇಕ್. ಅದನ್ನ ನಾನು ಯಾವತ್ತೂ ಸಮರ್ಥ. ಇವತ್ತಿಲ್ಲೇನು ನಡೆಯುತ್ತೋ ಅದನ್ನೊಂದು ಮಿಸ್ಟೇಕ್ ಅಂತಾನೆ ಅಂದ್ಕೋ. ಆ ತಪ್ಪಿಗೆ ಈ ತಪ್ಪು ಲೆಕ್ಕ ಕ್ಲಿಯರ್. ಬೇಡ ಮೌರ್ಯ, ಹಾಗೆ ಮಾಡಬೇಡಿ. ಈ ವಿಷಯ ಗೊತ್ತಾದ್ರೆ ನಿಮ್ಮಮ್ಮ, ನಿಮ್ಮ ಅಣ್ಣಂದ್ರು, ಆ ಮನೆಯವರು ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನಿಮ್ಮನ್ನ ಅವ್ರು ಯಾವತ್ತೂ ಕ್ಷಮಿಸಲ್ಲ. ಆ ತಪ್ಪನ್ನ ಮಾಡಬೇಡಿ ಮೌರ್ಯ. ಏಯ್, ನಿನ್ ಬೋಧನೆ ಮಾಡಿಸ್ಕೊಳಕ್ ಬಂದಿಲ್ಲ ನಾನಿಲ್ಲಿ. ನಿನಗೊಂದು ಗತಿ ಕಾಣಿಸಿ ನಾನು ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ದೀನಿ. ಬೇಡ ಮೌರ್ಯ, ಹತ್ರ ಬರಬೇಡಿ. ನಾನೆಲ್ಲ ಭೂಪತಿ ಕೇಳ್ಬೇಕಾಗುತ್ತೆ. ಆಮೇಲೆ ಅವನು ನಿಮ್ಮನ್ನ ವಿಚಾರಿಸ್ಕೋತಾನೆ. ಓ, ಭೂಪತಿಗೆ ಹೇಳಿಲ್ವಾ ಹಾಗಾದ್ರೆ? ಅಂದ್ರೆ ನಾನೇ ಕ್ರಿಮಿನಲ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತಾಯ್ತು. ಎಂತ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ಟೆ ನಕ್ಷತ್ರ. ಇವತ್ತು ನಿನ್ ಜೊತೆ ಇಲ್ಲೇ ಈ ಸತ್ಯನು ಸತ್ತೋಗುತ್ತೆ ಅಂತಾಯ್ತು. ನೀನು ಏನೇ ಮಾಡಿದ್ರು ನಿನಗೆ ಸಾವೇ ಗತಿ. ಬದುಕೊಳ್ಳುವ ಚಾನ್ಸೇ ಇಲ್ಲ. ಏನಾಯ್ತು ಭೂಪತಿ? ಎಸ್ಕೇಪ್ ಆಗ್ಬಿಟ್ಟ. ಹೌದು, ನಮ್ಮಿಬ್ರು ಮಧ್ಯದಲ್ಲಿ ನೀನೇನಕ್ಕೆ ಅಡ್ಡ ಬರ್ತಿದ್ದೆ? ನಿನ್ನನ್ನು ಕಾಪಾಡೋದಕ್ಕೆ ತಾನೇ ನಾನು ಬಂದಿದ್ದು. ಏನಾಗಿದೆ ನಕ್ಷತ್ರ ನಿನ್ಗೆ? ನಮ್ಮಿಬ್ರು ಜಗಳದಲ್ಲಿ ನೀನು ಅಡ್ಡ ಬರ್ತಿದ್ದೆ. ಅಲ್ಲ, ನೀನು ಅಡ್ಡ ಯಾಕೆ ಬರ್ತಿದ್ದೆ ಅಂತ ಕೇಳ್ತಿದ್ದೀನಿ. ನೀವಿಬ್ರು ಹಾಗೆ ಹೊಡೆದಾಡ್ತಿದ್ರೆ ನನ್ನ ಕೈ ನೋಡಕ್ ಆಗ್ತಿರ್ಲಿಲ್ಲ. ಅವನ ಜೊತೆ ಹೊಡೆದಾಡ್ದೆ ಇನ್ನೇನು ಅವನು ಕೂರ್ಸ್ಕೊಂಡಿಲ್ಲ. ಅವನನ್ನ ಪೊಲೀಸಿಗೆ ಇಟ್ಕೊಳ್ಳೋದು ನಿನ್ಗೆ ಇಷ್ಟ ಇಲ್ವಾ?